ವಾಲ್ಮೀಕಿ ಜಾತ್ರೆ ಸಚಿವರು ನಿನ್ನೆ ಭೇಟಿಯಾಗಿದ್ದಾರೆ. ಹೌದೌದಾ? ಇಲ್ಲ, ಎಲ್ಲ ಪೂರ್ತಿ ರಾಜಕೀಯನೇ, ಎಲ್ಲ ಬೇರೆ ಏನೋ ಮಾತಾಡಿಲ್ಲ, ಪೂರ್ತಿ ರಾಜಕೀಯ ಮಾತಾಡಿವೆ. ಇದರಲ್ಲಿ ಗೊತ್ತಾಯ್ತು ಸರ್. ಪೂರ್ತಿ ರಾಜಕೀಯ ಏನು ಮಾತಾಡಿಲ್ಲ, ಬರೀ ರಾಜಕೀಯ ಮಾತಾಡಿದೆ ಅಷ್ಟೇ. ಓಕೆ ಸರ್, ಇದರಲ್ಲಿ ಅರ್ಥ ಆಯ್ತು ಬಿಡಿ ಸರ್. ನಿರೀಕ್ಷೆ ಇರ್ತೈತೆ, ಆಗ್ಬೇಕು ಈಗ ಅದು ನಿರೀಕ್ಷೆ ಮಾಡ್ತೀವಿ ಭಾಳಷ್ಟು. ಅದ್ರ ತಕ್ಕ ಆಗ್ತಾ ಇಲ್ಲ. 10 ವರ್ಷಗಳಲ್ಲಿ ನೋಡಿದೀವಿ ಬಜೆಟು. ಸೊ ಏನಾರು ಈ ದೇಶ ಅಭಿವೃದ್ಧಿ ಕಡೆ ಹೋಗ್ಬೇಕು, ಹೊಸ ಟೆಕ್ನಾಲಜಿ ಬರಬೇಕು, ಜನರಿಗೆ ಸರಳೀಕರಣ ಆಗ್ಬೇಕಂತ ಆಸೆ. ಆ ನಿಟ್ಟಿನಲ್ಲಿ ಬಜೆಟ್ ಇರಬೇಕು. ಫಿಗರ್ ದೊಡ್ಡದಾಗಿರ್ತೈತೆ, ಅವ್ರು ಮುಟ್ಟಬೇಕು ಜನಕ್ಕೆ. ಸೊ ಅದಾದ್ರೆ ಒಳ್ಳೆಯದು. ಕಳೆದ 2 ವರ್ಷಗಳಿಂದಲೂ ಅನ್ಯಾಯ ಆಗಿದೆ ಸರ್ ರಾಜ್ಯಕ್ಕೆ. ಅದಾಗ್ತಾನೆ. ನಮ್ಮ ಬಜೆಟ್ನಲ್ಲಿ GSTಯಲ್ಲಿ ಆಗ್ತಾನೆ ಇದೆ, GSTಯಲ್ಲಿ ಆಗ್ತಾನೆ ಇದೆ. ಇನ್ನೂ ಮುಂದೆ ಹಂಗೆ ಬರ್ತಾ ಇದೆ. ನೋಡೋಣ ಯಾವಾಗ ಕಾಲ ಬರ್ತೈತಿ, ಕೂಡಿ ಬರಲಿ. ನಮ್ಮ ಹಣ ಜಾಸ್ತಿ ನಮ್ಗೆ ಸಿಗಲಿ ಅನ್ನೋದು ನಮ್ಮೆಲ್ಲರ ಆಸೆ ಇದೆ. ನಿಮ್ಮ ಇಲಾಖೆಯಿಂದ ಏನಾದ್ರು ಬೇಡಿಕೆ ಕೊಟ್ಟಿದ್ದೀರಾ ಸರ್? ಅಂದರೆ ಇಷ್ಟು ಇಲ್ಲ, ಇನ್ನೂ ನಮ್ಗೆ ಕರೆದಿಲ್ಲ. ಈಗ ನಾಳೆ 6 ತಾರೀಕು ನಮ್ಮ ಮೀಟಿಂಗ್ ಇದೆ CM ಅವ್ರ ಜೊತೆ. ಅವಾಗ ಹೊಸ ಯೋಜನೆಗಳನ್ನ ಬೇಡಿಕೆ ಕೊಡ್ತೀವಿ. 6th. ಈಗ ಯತೀಂದ್ರ ಅವರು ವಾರ್ ಮಾಡಿದ್ಮೇಲೆ ಕೂಡ ಮಾತಾಡಬಾರ್ದು ಅಂತೆಲ್ಲ ಹೇಳಿದರು. ಈಗ ಅವರೇ ಮುಖ್ಯಮಂತ್ರಿಗಳು 5 ವರ್ಷ ಮುಂದುವರಿತಾರೆ, ಎಲ್ಲರೂ ಸಹಕಾರ ಇದೆ, ಎಲ್ಲರೂ ಅದನ್ನೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಹಿಂಗಾಗಿ ಬದಲಾಗ ಪ್ರಶ್ನೆನೇ ಇಲ್ಲ ಅಂತ ಅವರೇ ಮಾತಾಡಿದ್ದಾರೆ. ಇರ್ಬೋದ್ರಿ. ಈಗ ನೀವು ಅವ್ರನ್ನೇ ಕೇಳಬೇಕಲ್ಲ. ಈಗ ಅವ್ರು ಯಾಕೆ ಕೇಳಿದ್ರೆ ನನಗೇನು ಗೊತ್ತು, ಯಾಕೆ ಕೇಳಿದ್ರು, ಹೆಂಗೆ, ಅವ್ರಿಗೆ ಯಾರು ಹೇಳಿದ್ರು, ಎಲ್ಲಿ, ಏನು. ನೀವು ಮಾತಾಡಲ್ಲ ಅಂತೀರಿ, ಇಲ್ಲ ಮಾತಾಡಬಾರ್ದಾಯ್ತು. ಆದರೆ ಅತಿ ಆಗಬಾರ್ದು. 2 ಸಲ ಹೇಳಬೇಕು ಅನ್ನೋದು ನನ್ನ ಪ್ರಶ್ನೆ. ಹೇಳಬಾರ್ದಂತೆ ನಮಗೆ ರಿಸ್ಟ್ರಿಕ್ಷನ್ ಇಲ್ಲ. 2 ಸಲ ಹೇಳಬೇಕು ಅನ್ನೋದು ಒಂದು ಇತಿಮಿತಿ ಇಲ್ಲ. ಅದಕ್ಕೆ ನಾವು ಜಾಸ್ತಿ ಹೇಳೋಲ್ಲ ಅಂತ ಹೇಳಿದ್ವಿ. ಹೇಳಬಾರ್ದಂತೇನಿಲ್ಲ, ಹೇಳ್ತೀವಿ ಅವಶ್ಯ ಬಂದಾಗ. ಓಕೆ, ಥ್ಯಾಂಕ್ ಯು.